ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ನಿಮ್ಮ ಪರಶುರಾಮ್. ನಾನು ಈ ಒಂದು ವಿಡಿಯೋದಲ್ಲಿ SSLC ವಿದ್ಯಾರ್ಥಿಗಳಿಗಾಗಿ ಎರಡು ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಂತಕ್ಕಂತಹ ಮೂರನೇ ಚಾಪ್ಟರ್ ಬರ್ತಕ್ಕಂಥ ಬಹು ಆಯ್ಕೆ ಪ್ರಶ್ನೆಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಈ ಹಿಂದಿನ ವಿಡಿಯೋದಲ್ಲೂ ಕೂಡ ಸುಮಾರು 18 ಪ್ರಶ್ನೆಗಳನ್ನು ಬಹು ಆಯ್ಕೆ ಪ್ರಶ್ನೆಗಳನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಅದರ ಮುಂದುವರಿದ ಭಾಗವಾಗಿ ಮತ್ತೆ ಒಂದು 10 ಪ್ರಶ್ನೆಗಳ ಜೊತೆಗೆ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಮಕ್ಕಳೇ ಕ್ಲಾಸ್ ಶುರು ಮಾಡೋಣ. ಓಕೆ, ಇಲ್ಲಿ 19th ಕ್ವಶನ್ 19ನೇ ಪ್ರಶ್ನೆ ಏನು ಹೇಳುತ್ತೆ, 3x + y = 10. ಇದರಲ್ಲಿ y = 4 ಆದಾಗ x ದ ಬೆಲೆ ಏನು ಅಂತ ಪ್ರಶ್ನೆ. ಈಗ ನೀವು y ಇರುವ ಜಾಗದಲ್ಲಿ 4ಅನ್ನು ಅಪ್ಲೈ ಮಾಡಿದರೆ ಎಕ್ಸಿಗೆ ಬೆಲೆ ಏನು ಬರುತ್ತೆ ಅನ್ನೋದನ್ನು ನೀವು ಕಂಡುಹಿಡಿಬೇಕಾಗತ್ತೆ. ಸೊ ಅದನ್ನು ಕಂಡುಹಿಡಿಬೇಕು ಅಂತ ಹೇಳಿದರೆ ನೋಡಿ, ಇಲ್ಲಿ ತುಂಬ ಸಿಂಪಲ್ಲಾಗಿ ಏನು ಮಾಡ್ಬೋದು ಅಂತ ಹೇಳಿದ್ರೆ 3x + y = 10 ಅಂತ ತೊಗೊಂಡಿದ್ದೀವಿ. ವೈನ ಬೆಲೆ ಅವರೇ ಕೊಟ್ಟಿದ್ದಾರೆ 4. ಸೊ ಇಲ್ಲಿ 3x + y ಇರೋ ಜಾಗದಲ್ಲಿ 4ಅನ್ನು ಹಾಕಿದಾಗ ನಿಮಗೆ 10 ಬರುತ್ತೆ. ಸೊ ದಟ್ 3x = 4 ಈ ಕಡೆ ಬಂದರೆ 10 - 4. ಓಕೆನಾ? ಸೊ 10 - 4 ಮಾಡಿದರೆ ನಿಮಗೇನು ಬರುತ್ತೆ ಆನ್ಸರು 3x = 6 ಬರುತ್ತೆ. ಈಗ ನೀವು 3ರಿಂದ 6ಅನ್ನು ಭಾಗಾಕಾರ ಮಾಡಿದರೆ ಎಕ್ಸ್ನ ಬೆಲೆ ಬಂದುಬಿಟ್ಟು 2. ಸೊ ದಟ್ x = 2. ಸೊ ಇದರ ಆಧಾರದ ಮೇಲೆ ನೀವು ಸುಲಭವಾಗಿ ಹೇಳ್ಬೋದು ಎಕ್ಸ್ನ ಬೆಲೆ 2 ಬರುತ್ತೆ ಅಂಥೇಳಿ. ಇನ್ನು ನೆಕ್ಸ್ಟು 20ನೇ ಪ್ರಶ್ನೆ ಏನು ಹೇಳುತ್ತೆ, ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಜೋಡಿಗಳ ನಕ್ಷೆಯನ್ನು ಇಲ್ಲಿ ನೀಡಿದೆ. ಇದರಿಂದ ಸಮೀಕರಣ ಜೋಡಿಯ ಪರಿಹಾರವೇನು ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಪಕ್ಕದಲ್ಲೇ ಗ್ರಾಫ್ ಇದೆ. ಈ ಗ್ರಾಫನ್ನು ಅಬ್ಸರ್ವ್ ಮಾಡಿ ನೀವು ಆನ್ಸರ್ ಹೇಳಬೇಕಷ್ಟೇ. ಸೊ ಈ ಗ್ರಾಫ್ನ ನೋಡಿದಾಗ 2 ರೇಖೆಗಳಿದ್ದಾವೆ. ಸೊ ಆ 2 ರೇಖೆಗಳನ್ನು ಅಬ್ಸರ್ವ್ ಮಾಡಿದಾಗ 2 ರೇಖೆಗಳು ಒಂದಕ್ಕೊಂದು ಇಂಟರ್ಸೆಕ್ಟ್ ಆಗಿದ್ದಾವೆ, ಒಂದು ಪಾಯಿಂಟಲ್ಲಿ ಛೇದಿಸಿದ್ದಾವೆ. ಛೇದಿಸಿರುವ ಪಾಯಿಂಟಿಗೆ ನೀವು ಸ್ಟ್ರೈಟಾಗಿ ಒಂದು ಈ ರೀತಿ ಡಾಟ್ ಲೈನ್ ಹಾಕ್ಕೊಂಡ್ರಿ ಅಂತ ಹೇಳಿದ್ರೆ ಎಕ್ಸ್ ಆಕ್ಸಿಸಲ್ಲಿ 3 ಬರುತ್ತೆ. ಅದೇ ರೀತಿ ಈ ಕಡೆ ಡಾಟ್ ಲೈನ್ ಹಾಕಿದ್ರಿ ಅಂದರೆ ವೈ ಆಕ್ಸಿಸಲ್ಲೂ ಕೂಡ 3 ಬರುತ್ತೆ. ಇದರ ಆಧಾರದ ಮೇಲೆ ನೀವೇನು ಹೇಳ್ಬೋದು ಅಂದರೆ 3, ಅಂದರೆ x, y ಒಂದು ಕೋಆರ್ಡಿನೇಟ್ಸು ಸಹಗುಣಕಗಳು ಏನು ಬರ್ತವೆ ಇಲ್ಲಿ 3, 3. ಅದರ ಕಾರಣವಾಗಿ x ಮತ್ತು y ಬೆಲೆ ಬಂದು 3, 3 ಅಂದರೆ ಆಪ್ಷನ್ ಎನಲ್ಲಿ ಆ ಒಂದು ಉತ್ತರ ಇದೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇನ್ನು ನೆಕ್ಸ್ಟು 21ನೇ ಪ್ರಶ್ನೆ ಏನು ಹೇಳುತ್ತೆ, y = 2x - 3. ಇದರಲ್ಲಿ y = 5 ಆದಾಗ ಎಕ್ಸ್ನ ಬೆಲೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲೂ ಕೂಡ ಮೇಲ್ಗಡೆ ನಾವು 19ನೇ ಪ್ರಶ್ನೆಯನ್ನು ಮಾಡಿರುವ ರೀತಿಯಲ್ಲಿ ವೈನ ಬೆಲೆಯನ್ನು ನೀವು 5ಅನ್ನು ಹಾಕಿದರೆ ಅವ್ರು ಕೊಟ್ಟಿರುವಂಥ ಈಕ್ವೇಷನ್ಗೆ y = 2x - 3 ಇದೆ. ಸೊ y ಅಂತ ಹೇಳಿದ್ರೆ 5 = 2x - 3 ಆಗುತ್ತೆ. -3ನ ಈ ಕಡೆ ತಗೊಂಡು ಬಂದರೆ ರೈಟ್ ಸೈಡಲ್ಲಿರುವಂಥ ಸಂಖ್ಯೆನ ಲೆಫ್ಟ್ ಸೈಡಿಗೆ ಒಯ್ದಾಗ ಚಿಹ್ನೆ ಚೇಂಜ್ ಆಗುತ್ತೆ. ಆಗ ದಟ್ ಈಸ್ = 2x ಆಗುತ್ತೆ. 5, 3 8 ಬರುತ್ತೆ. ಈ ಕಡೆ 2x ಉಳ್ಕೊಳ್ಳುತ್ತೆ. 2ರಿಂದ 8ಅನ್ನು ಭಾಗಿಸಿದರೆ 2, 4 8. ಸೊ ಹಾಗಾಗಿ ನೀವು x = ಏನು ಬರಿಬೋದು, ನೀವು ಸುಲಭವಾಗಿ x = 4 ಅಂತೇಳಿ ನೀವು ಆನ್ಸರ್ ಬರಿಬೋದಾಗಿದೆ. ಸೊ ಎಕ್ಸ್ನ ಬೆಲೆ ಬಂದುಬಿಟ್ಟು 4 ಬರುತ್ತೆ. ಓಕೆನಾ? ಸೊ ಇನ್ನು ನೆಕ್ಸ್ಟ್ 22ನೇ ಪ್ರಶ್ನೆ, 2x - y = 2, x - y = 0. ಈ ಸಮೀಕರಣಗಳ ಜೋಡಿಯ ಪರಿಹಾರ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗಿಲ್ಲಿ ಗ್ರಾಫ್ ಕೊಟ್ಟಿದ್ದಾರೆ. ಸರಿ, ಇದು ಏನು ಇದಕ್ಕೂ ಕೂಡ ಲೆಕ್ಕ ಮಾಡಬೇಕಾಗತ್ತೆ. ಇಲ್ಲಿ ನೀವು ನೋಡಿದಾಗ ಅಬ್ಸರ್ವ್ ಮಾಡಿದಾಗ ಇದರ ಒಂದು ಕೋಆರ್ಡಿನೇಟ್ಸ್ ಎಕ್ಸ್ ಮತ್ತು ವೈನ ಒಂದು ಸಹಗುಣಕಗಳ ಸಂಬಂಧ ಯಾವ ರೀತಿ ಇರುತ್ತೆ ಅನ್ನೋದನ್ನು ನೀವು ಗುರುತಿಟ್ಕೊಳ್ಬೇಕು. ಸೊ ಆ ಒಂದು ಸಂಬಂಧವನ್ನು ಗುರುತಿಟ್ಕೊಂಡು ಆ ನಂತರದಲ್ಲಿ ನೀವೇನು ಮಾಡಬೇಕಾಗತ್ತೆ, ಸಾಲ್ವ್ ಮಾಡಬೇಕಾಗತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು 2x - y = 2, x - y = 0 ಅಂತ ಇದೆ. ಸೊ ಇದನ್ನು ನೀವು ಈಕ್ವೇಷನ್ 1 ಅಂತ ತಗೊಳ್ಳಿ. ಅದರ ಕೆಳಗಡೆ x - y = 0 ಇದನ್ನು 2 ಅಂತ ತಗೊಳ್ಳಿ. ನೀವೇನಾದರೂ ಸಬ್ಟ್ರ್ಯಾಕ್ಟ್ ಮಾಡಿದರೆ ಅಂದರೆ ವ್ಯವಕಲನ ಮಾಡಿದರೆ ಇವುಗಳನ್ನು, ಓಕೆನಾ? ಸೊ ಅಂದರೆ ವ್ಯವಕಲನ ಮಾಡೋದು ಅಂದರೆ ಈಕ್ವೇಷನ್ 1ರಿಂದ ಈಕ್ವೇಷನ್ 2ಅನ್ನು ಕಳೆದಾಗ ನಿಮಗಿಲ್ಲಿ ಚಿಹ್ನೆಗಳು ಚೇಂಜ್ ಆಗ್ತಾವೆ. ಓಕೆನಾ? ಸೊ ಇಲ್ಲಿ ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ, ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ. ಇದಕ್ಕೆ 0ಗೆ ಯಾವುದೇ ಚಿಹ್ನೆ ಬರಲ್ಲ. ಹಾಗಾಗಿ -y + y ಕ್ಯಾನ್ಸಲ್ ಆಯಿತು. 2xಲ್ಲಿ -x ಕಳೆದ್ರೆ ನಿಮಗೆ x ಉಳಿಯುತ್ತೆ, ಇಲ್ಲಿ 2 ಉಳಿಯುತ್ತೆ. ಸೊ ಇದರ ಆಧಾರದ ಮೇಲೆ ನೀವು ಎಕ್ಸ್ನ ಬೆಲೆ ಸಿಕ್ತು ನಿಮಗೆ. ಈ ಎಕ್ಸ್ನ ಬೆಲೆಯನ್ನು ಇಲ್ಲಿ ಅಪ್ಲೈ ಮಾಡಿದ್ರೆ ನೋಡಿ, x - y = 0 ಅಂತ ಇದೆ. ಎಕ್ಸ್ ಇರೋ ಜಾಗದಲ್ಲಿ 2 - y = 0 ಅಂತ ಕನ್ಸಿಡರ್ ಮಾಡಿದ್ರೆ -y = 2 ಈ ಕಡೆ ತಗೊಂಡು ಬಂದರೆ -2 ಆಗುತ್ತೆ. ಸೊ ಮೈನಸ್ ಕ್ಯಾನ್ಸಲ್ ಮಾಡಿದಾಗ y =
2 ಅಂತೇಳಿ ನೀವು ನೇರವಾಗಿ ಬರೀಬೋದು. ಎಕ್ಸ್ನ ಬೆಲೆ ಏನು ಬಂದಿರುತ್ತೆ ಅದನ್ನು ಈಕ್ವೇಷನ್ 1 ಅಥವಾ ಈಕ್ವೇಷನ್ 2 ಯಾವುದಾದ್ರೂ ಒಂದು ಈಕ್ವೇಷನ್ಗೆ ಅಪ್ಲೈ ಮಾಡಿದಾಗ ವೈನ ಬೆಲೆ ಸಿಗುತ್ತೆ. ಇದರ ಆಧಾರದ ಮೇಲೆ x = 2 y = 2 ಬಂದಿದೆ. ಹಾಗಾಗಿ 2, 2 ಆಪ್ಷನ್ ಸಿ ನಲ್ಲಿರ್ತಕ್ಕಂಥ ಉತ್ತರ ಸರಿಯಾಗಿರುತ್ತೆ. ಓಕೆನಾ? ಓಕೆ, 23ನೇ ಪ್ರಶ್ನೆ. 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಜೋಡಿಗಳ ನಕ್ಷೆಯನ್ನು ಇಲ್ಲಿ ನೀಡಿದೆ. ಇದರಿಂದ ಸಮೀಕರಣ ಜೋಡಿಯ ಪರಿಹಾರ. ಇಲ್ಲಿ ಗ್ರಾಫ್ ಕೊಟ್ಟಿದ್ದಾರೆ ಅದರದ್ದು. ಸೊ ಕೊಟ್ಟಿರುವ ಗ್ರಾಫಲ್ಲಿ ಹಾಕಿರೋ ಲೈನನ್ನು ಬಳಸ್ಕೊಂಡು ಎಕ್ಸ್ ಮತ್ತು ವೈ ಕೋಆರ್ಡಿನೇಟ್ಸನ್ನು ಕಂಡುಹಿಡಿಬೇಕು ನೀವು. ಸೊ ನೋಡಿ, ಎಕ್ಸ್ ಆಕ್ಸಿಸಲ್ಲಿ 2ನ ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗಿದ್ದಾವೆ ಅಂದರೆ 2. ವೈ ಆಕ್ಸಿಸಲ್ಲಿ ಇದ್ರ ನೇರವಾಗಿ ಹೋದಾಗ 0 ಬರುತ್ತೆ. ಸೊ 0 ಎಕ್ಸ್ ವೈನ ಬೆಲೆ ಆದರೆ 2 ಎಕ್ಸ್ನ ಬೆಲೆ ಆಗುತ್ತೆ. ಇದರ ಆಧಾರದ ಮೇಲೆ ನೀವು ಈ ಗ್ರಾಫ್ನ ಬಳಸ್ಕೊಂಡು ಏನು ಹೇಳ್ಬೋದು, 2, 0 ಅಂದರೆ ಅಲ್ಲಿಗೆ x, y = 2, 0 ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ 24ನೇ ಪ್ರಶ್ನೆಯನ್ನು ನೋಡಿ ಮಕ್ಕಳೇ. ಇಲ್ಲಿ 2x - y = 5 ಸಮೀಕರಣದ ರೇಖಾನಕ್ಷೆಯ 3, a ಬಿಂದುವಿನ ಮೂಲಕ ಹಾದು ಹೋದರೆ ಎಯ ಬೆಲೆ ಅಂತ ಕೊಟ್ಟಿದ್ದಾರೆ. ನೋಡಿ, ಈ ಒಂದು ಈಕ್ವೇಷನ್ನು ಸಮೀಕರಣದ ರೇಖಾನಕ್ಷೆಯು 3, a ಅಂತಕ್ಕಂಥ ಪಾಯಿಂಟ್ ಮುಖಾಂತರ ಹಾದು ಹೋಗಿದೆ ಅಂತ ಹೇಳಿದ್ದಾರೆ ಅವರು. ಅದ್ರ ಪ್ರಕಾರ ಏನು ಅರ್ಥ ಇಲ್ಲಿ ನೋಡಿ, 3, a ಅಂತ ಅವ್ರು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅದರ ಅರ್ಥ ಇದು ಎಕ್ಸು, ಇದು ವೈ. ಅಂದರೆ ಎಕ್ಸ್ನ ಬೆಲೆ 3 ಸಿಗುತ್ತೆ, ವೈ ಬೆಲೆ ನೀವು ಕಂಡುಹಿಡಿಬೇಕು. ಸೊ ಆಗ ನೀವು 2 × x ಇರೋ ಜಾಗದಲ್ಲಿ 3 ಅಪ್ಲೈ ಮಾಡಿದ್ರೆ -y = 5 ಆಗುತ್ತೆ. ದೆನ್ 2 3 6 -y = 5. ಈಗ ನೀವೇನು ಮಾಡ್ಬೋದು ನೋಡಿ, ಇಲ್ಲಿ y = 6 ಆ ಕಡೆ ತಗೊಂಡು ಬಂದರೆ -6 ಆಗುತ್ತೆ. ಸೊ ದೆನ್ ಇಲ್ಲಿ -y ಇದೆ. ದಟ್ ಈಸ್ ಈಕ್ವಲ್ ಟು ಇಲ್ಲಿ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇರೋದ್ರಿಂದ -1 ಉಳಿಯುತ್ತೆ. ಮೈನಸ್ ಕ್ಯಾನ್ಸಲ್ ಮಾಡಿದ್ರೆ y = ಏನು ಬರುತ್ತೆ, 1 ಬರುತ್ತೆ. ಓಕೆನಾ? ಸೊ ದಟ್ ವೈನ ಬೆಲೆ ಬಂದುಬಿಟ್ಟು 1 ಬರ್ತಾ ಇದೆ. ಇದರ ಅರ್ಥ ಎ ಇರೋ ಜಾಗದಲ್ಲಿ 1 ಬರುತ್ತೆ ಅಂತ ಅರ್ಥ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟು 25ನೇ ಪ್ರಶ್ನೆ ಕೊಟ್ಟಿದ್ದಾರೆ. x + y = 3 ಮತ್ತು x + y = -7 ಈ ಸಮೀಕರಣಗಳ ಜೋಡಿಗೆ ಒಂದು ಪರಿಹಾರವಿದೆ, 2 ಪರಿಹಾರಗಳಿವೆ, ಅಪರಿಮಿತ ಪರಿಹಾರಗಳಿವೆ, ಪರಿಹಾರವಿಲ್ಲ ಅಂತೇಳಿ ಕೊಟ್ಟಿದ್ದಾರೆ. ಸೊ ಯಾವುದನ್ನು ಬರಿತೀರಿ ನೀವು ಅಂತಕ್ಕಂಥದ್ದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನು ಹೇಗೆ ಮಾಡಬೇಕಾಗತ್ತೆ ಅಂತ ಹೇಳಿದರೆ, ಸೊ ನೋಡಿ, ಇದನ್ನು ಕೂಡ ನಾವು ಸಹಗುಣಕಗಳ ಸಂಬಂಧವನ್ನು ಬಳಸ್ಕೊಂಡು ಕಂಡುಹಿಡಿತೀವಿ. ನೋಡಿ, x + y = 3, x + y = -7. 3 ಈ ಕಡೆ ತಗೊಂಡು ಬಂದರೆ -3 ಆಗುತ್ತೆ, -7 ಈ ಕಡೆ ತಗೊಂಡ್ಬಂದರೆ +7 ಆಗುತ್ತೆ. ಸೊ ಎಕ್ಸ್ನ ಸಹಗುಣಕವನ್ನು a1, ವೈನ ಸಹಗುಣಕ b1, ಹಾಗೆಯೇ ಕಾನ್ಸ್ಟೆಂಟ್ ನಂಬರ್ c1 ಅಂತ ಕನ್ಸಿಡರ್ ಮಾಡಿದ್ರೆ, ಇಲ್ಲೂ ಕೂಡ a1, a2, b2, c2 ಅಂತ ಕನ್ಸಿಡರ್ ಮಾಡಿದ್ರೆ, ಈಗ a1/a2 ಏನು ಬರುತ್ತೆ ನೋಡಿ, a1 ಏನಿದೆ ಇಲ್ಲಿ 1/a2 ಏನಿದೆ 1. ಸೊ ದಟ್ ಈಸ್ ಈಕ್ವಲ್ ಟು 1/1 ಬರ್ತಾ ಇದೆ. ಹಾಗೆ b1/b2 ಕೂಡ ಅಷ್ಟೇ. b1 ವೈನ ಸಹಗುಣಕ ಇಲ್ಲಿ 1 ಬರುತ್ತೆ, ಇಲ್ಲೂ ಕೂಡ 1 ಬರುತ್ತೆ. ಬಟ್ ಇಲ್ಲಿ ನೋಡಿದಾಗ ಇದು -3 ಬರ್ತಾ ಇದೆ, ಇದು 7 ಬರ್ತಾ ಇದೆ. ಸೊ ಇದನ್ನು ಅಬ್ಸರ್ವ್ ಮಾಡಿದರೆ ನೀವೇನು ಹೇಳ್ಬೋದು ಅಂತ ಹೇಳಿದ್ರೆ, a1/a2 = b1/b2 ಈಸ್ ನಾಟ್ ಈಕ್ವಲ್ ಟು c1/c2 ಆಗಿದೆ. ಹೌದಾ? ಈ ಕಾರಣದಿಂದ ಏನು ಹೇಳ್ಬೋದು ನಾವು, ಅವು ಸಮಾಂತರವಾಗಿರ್ತಾವೆ ರೇಖೆಗಳು. ಈ ರೀತಿ ಗ್ರಾಫ್ ಹಾಕಿದಾಗ ರೇಖೆಗಳು ಈ ರೀತಿ ಒಂದಕ್ಕೊಂದು ಸಮಾಂತರವಾಗಿರ್ತಕ್ಕಂಥ ಸಾಧ್ಯತೆಗಳಿರ್ತವೆ. ಸೊ ರೇಖೆಗಳು ಸಮಾಂತರವಾಗಿದ್ದಾವೆ ಅಂತ ನಮಗೆ ಗೊತ್ತಾಗ್ತಾ ಇದೆ. ಸಮಾಂತರವಾಗಿದ್ದಾವೆ ಅಂತ ಅಂದಾಗ, ಸಮಾಂತರವಾಗಿರುತ್ತವೆ ಅಂತ ಅಂದಾಗ ಇಲ್ಲಿ ನೋಡಿ, ನಿಮಗೆ ಎಲ್ಲೂ ಕೂಡ ಒಂದಕ್ಕೊಂದು ರೇಖೆಗಳು ಛೇದಿಸೋದಿಲ್ಲ. ಸೊ ಆ ರೇಖೆಗಳು ಒಂದಕ್ಕೊಂದು ಛೇದಿಸಲ್ಲ ಅಂತ ಹೇಳಿದ್ರೆ ಅವುಗಳಿಗೆ ಯಾವುದೇ ಬೆಲೆಗಳು ಬರಲ್ಲ. ಎಕ್ಸ್ ಮತ್ತು ವೈನ ಬೆಲೆಗಳನ್ನು ಕಂಡುಹಿಡಿಯೋದು ಕಷ್ಟ. ಅಂದರೆ ಇದರ ಅರ್ಥ ಪರಿಹಾರಗಳಿಲ್ಲ ಅಂತ ನಾವು ಹೇಳ್ಬೋದು. ಯಾವಾಗ 2 ರೇಖೆಗಳು ಸಮಾಂತರವಾಗಿರ್ತವೋ ಆಗ ಯಾವುದೇ ರೀತಿಯಾದಂಥ ಪರಿಹಾರವಿರೋದಿಲ್ಲ. ಹಾಗಾಗಿ ಆಪ್ಷನ್ ಡಿ ನಲ್ಲಿರ್ತಕ್ಕಂಥ ಉತ್ತರ 25ನೇ ಪ್ರಶ್ನೆಗೆ ಸರಿಯಾಗಿರುತ್ತೆ. ನೆಕ್ಸ್ಟ್ 26ನೇ ಪ್ರಶ್ನೆ. x + 4y = 5 ಮತ್ತು 3x + 2ky + 15 = 0 ಸಮೀಕರಣಗಳ ನಕ್ಷೆಗಳು ಪರಸ್ಪರ ಸಮಾಂತರ ರೇಖೆಗಳಾಗಿದ್ದರೆ ಕೆಯ ಬೆಲೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೆನ ಬೆಲೆಯನ್ನು ನೀವು ಕಂಡುಹಿಡಿಬೇಕು ಅಂತ ಹೇಳಿದರೆ ಅಲ್ಲಿ ಯಾವ ರೀತಿಯಾದಂತಹ ಸಂಬಂಧ ಇದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಚೆಕ್ ಮಾಡ್ಕೋಬೇಕಾಗತ್ತೆ. ಸೊ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಇಲ್ಲಿ ಅವ್ರು ಹೇಳಿರ್ತಕ್ಕಂಥದ್ರ ಆಧಾರದ ಮೇಲೆ ಸಹಗುಣಕಗಳ ಸಂಬಂಧಗಳನ್ನು ನಾವು ಕನ್ಸಿಡರ್ ಮಾಡಿದ್ರೆ, ನೋಡಿ ಇಲ್ಲಿ x + 4y = 5 ಇದೆ. ಅದೇನಾಗುತ್ತೆ, 5 ಈ ಕಡೆ ತಗೊಂಡು ಬಂದರೆ -5. ಹಾಗೆಯೇ ಈ ಕಡೆನೂ ಕೂಡ ಅಷ್ಟೇ. ಸೊ a1, b1, c1, a2, b2, c2 ಅವೆರಡನ್ನು ಕಂಪ್ಯಾರಿಸನ್ ಮಾಡಿದಾಗ ನೋಡಿ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದರೆ, a1/b1, a1/a2 ಏನು ಬರುತ್ತೆ ನೋಡಿ, ಇಲ್ಲಿ a1/a2. ಸೊ ನೋಡಿ ಇಲ್ಲಿ a1/a2 ಏನು ಬರ್ತಾ ಇದೆ ಅಂದರೆ ನಿಮಗೆ ಇಲ್ಲಿ
1/3 ಬರ್ತಾ ಇದೆ ನೋಡಿ. ಏನು ಬರ್ತಾ ಇದೆ 1/3. ಹಾಗೆಯೇ ಇದೇನು ಬರುತ್ತೆ 4/2. ಓಕೆನಾ, 4/2. ಇದು C1/C2 ಏನು ಬರ್ತಾ ಇದೆ ನಿಮಗೆ -5/15 ಬರ್ತಾ ಇದೆ. ಸೊ ಅದು ಸಮಾಂತರವಾಗಿದೆ ಅಂತ ಅವರೇ ಕೊಟ್ಟಿರೋದ್ರಿಂದ ಸಮಾಂತರವಾಗಿದ್ದಾಗ ಅವುಗಳ ಸಹಗುಣಕಗಳ ಸಂಬಂಧ ಈ ರೀತಿ ಇರುತ್ತೆ. ಇದರ ಆಧಾರದ ಮೇಲೆ ನಿಮಗೆ ಇಲ್ಲಿ B2 ಜಾಗದಲ್ಲಿ K ಇರೋದ್ರಿಂದ ನೀವು ಇಲ್ಲಿ A1/A2 = B1/B2 ಕನ್ಸಿಡರ್ ಮಾಡಿ. ಅಲ್ಲಿಗೆ A1/A2 ಅಂತ ಹೇಳಿದ್ರೆ ಏನಿದೆ ಇಲ್ಲಿ 1/3 ಬರುತ್ತೆ. ದಟ್ ಈಸ್ ಈಕ್ವಲ್ ಟು B1/B2 ಅಂತ ಹೇಳಿದ್ರೆ 4/2 ಬರುತ್ತೆ. ಇದು 2K 4/2K. ಸೊ ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂದರೆ ಓರೆ ಗುಣಾಕಾರ ಮಾಡಿದಾಗ ನಿಮಗೆ 2K × 1 2K ಈಸ್ ಈಕ್ವಲ್ ಟು 4 × 3 4 3 12. ಈಗ 2ರಿಂದ 12 ಭಾಗಿಸಿದ್ರೆ 2 6 12 ಬರುತ್ತೆ. ಅದರ ಅರ್ಥ K ಇರೋ ಜಾಗದಲ್ಲಿ ನೀವೇನು ಬರಿಬೋದು 6 ಅಂತೇಳಿ ಸುಲಭವಾಗಿ ಬರಿಬೋದಾಗಿದೆ. ಹಾಗಾಗಿ 26ನೇ ಪ್ರಶ್ನೆಗೆ ಆಪ್ಷನ್ ಸಿ ನಲ್ಲಿ ಆ ಒಂದು ಉತ್ತರ ಕಂಡು ಬರ್ತಾ ಇದೆ. ಇನ್ನು 27ನೇ ಪ್ರಶ್ನೆ, x ಮತ್ತು y ಯ ಯಾವ ಬೆಲೆಗೆ 4x - 3y = 5 ಸಮೀಕರಣವು ಸರಿ ಹೊಂದುತ್ತದೆ. x ಇರೋ ಜಾಗದಲ್ಲಿ ಯಾವ ಬೆಲೆಯನ್ನು ಅಪ್ಲೈ ಮಾಡಿದ್ರೆ ಆ ಒಂದು ಉತ್ತರ ಬರುತ್ತೆ ಅಂತ ಅವ್ರು ಕೇಳ್ತಿರೋದು. ಸೊ ಅದನ್ನು ನಾವು ಹೇಗೆ ಕಂಡುಹಿಡಿಬಹುದು? ಈಗ ಅವ್ರು ಕೊಟ್ಟಿರ್ತಕ್ಕಂಥ ಆಪ್ಷನನ್ನು ಬಳಸಿಬಿಟ್ಟು ನಾವು ಕಂಡುಹಿಡಿಬೇಕಾಗತ್ತೆ. ನೋಡಿ, ಇಲ್ಲಿ ಮೊದಲೇನು ಕೊಟ್ಟಿದ್ದಾರೆ 1, -1. ಎಕ್ಸಿಗೆ 1 ವೈಗೆ -1 ಹಾಕಿರಿ. ಇದಕ್ಕೆ 4x - 3y ಮಾಡಿದಾಗ ಉತ್ತರ 5 ಬರುತ್ತಾ ಅಂತ ಚೆಕ್ ಮಾಡಬೇಕು. ನೋಡಿ, ಇಲ್ಲಿ 4 × x ಅಂದರೆ 1 -3 × y ಅಂದರೆ -1 ಏನು ಬರುತ್ತೆ 4 × 1 4 ಬರುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಬರುತ್ತೆ, 3 1 3 4 3 7 ಬರುತ್ತೆ. ಬಟ್ ನಮಗೆ ಎಷ್ಟು ಬರಬೇಕು 5 ಬರಬೇಕು. ಹಾಗಾಗಿ ಮೊದಲನೇ ಆಪ್ಷನ್ ಅಲ್ಲ. ಇನ್ನು ಎರಡನೇ ಆಪ್ಷನನ್ನು ಕನ್ಸಿಡರ್ ಮಾಡಿದ್ರೆ 2, 1 x = 2 y = 1 ಇದೆ. ಸೊ ಈಗ ಅಪ್ಲೈ ಮಾಡಿದ್ರೆ 4 × 2 - 3 × 1. ಸೊ ನೋಡಿ 4 2 8 ಮೈನಸ್ ಇಂಟು ಪ್ಲಸ್ ಮೈನಸ್ 3 1 3. ಈಗ 8ರಲ್ಲಿ 3 ಕಳೆದ್ರೆ ನಿಮಗೆ 5 ಬರ್ತಾ ಇದೆ. ಸೊ ಇಲ್ಲೂ ಕೂಡ 5 ಇದೆ. ನಿಮಗೆ ಇಲ್ಲಿ ಉತ್ತರ 5 ಬಂದಿದೆ ಅಂತ ಹೇಳಿದ್ರೆ ಆಪ್ಷನ್ ಬಿ ನಲ್ಲಿರ್ತಕ್ಕಂತಹ x = 2 y = 1 ಈ ಒಂದು ಸಮೀಕರಣಕ್ಕೆ ಸರಿ ಹೊಂದುವಂಥ ಬೆಲೆಗಳಾಗಿದ್ದಾವೆ ಅಂತ ನಾವು ಸುಲಭವಾಗಿ ಹೇಳ್ಬೋದು. ನೆಕ್ಸ್ಟ್ ಇದು 28ನೇ ಪ್ರಶ್ನೆ, 3x + 4y = 5 ಮತ್ತು 9x + 12y = 15 ಈ ಸಮೀಕರಣಗಳ ಜೋಡಿಗೆ ಏನಂತ ಇರುತ್ತೆ? 2 ಪರಿಹಾರಗಳಿರುತ್ತವೆ, ಒಂದು ಪರಿಹಾರವಿದೆ, ಅಪರಿಮಿತ ಪರಿಹಾರಗಳಿವೆ, ಪರಿಹಾರಗಳಿಲ್ಲ ಅಂತ ಕೊಟ್ಟಿದ್ದಾರೆ ಅವರು. ಸೊ ಇದನ್ನು ನೀವು ಹೇಗೆ ಕಂಡುಹಿಡಿಬೇಕಂದ್ರೆ ಇಲ್ಲೂ ಕೂಡ ನೀವು ಸಹಗುಣಕಗಳ ಸಂಬಂಧವನ್ನು ಬಳಸ್ಕೊಂಡು ಕಂಡುಹಿಡಿಬೇಕಾಗತ್ತೆ. ನೋಡಿ, ಇಲ್ಲಿ A1 B1 C1 A2 B2 C2 ಕನ್ಸಿಡರ್ ಮಾಡಿದ್ರೆ A1/A2 ಏನು ಬರುತ್ತೆ 3/9. ಸಿಂಪ್ಲಿಫೈ ಮಾಡಿದ್ರೆ 1/3 ಬರುತ್ತೆ. B1/B2 ನೋಡಿದರೆ 4/12. ಸಿಂಪ್ಲಿಫೈ ಮಾಡಿದ್ರೆ 1/3 ಬರುತ್ತೆ. C1/C2 ಕೂಡ ಅಷ್ಟೇ -5 -15 ಇದೆ. ಮೈನಸ್ ಕ್ಯಾನ್ಸಲ್ ಆದರೆ ಇದು ಕೂಡ 1/3 ಬರುತ್ತೆ. ಇದರ ಆಧಾರದ ಮೇಲೆ ನೀವೇನು ಹೇಳ್ಬೋದು ಅಂತ ಹೇಳಿದರೆ A1/A2 = B1/B2 = C1/C2. ಸೊ ಇವು ಮೂರು ಸಹಗುಣಕಗಳ ಸಂಬಂಧ ಈಕ್ವಲ್ ಇದ್ದಾಗ ಆ ರೇಖೆಗಳು ಏನಾಗಿರ್ತವೆ ಅಂತ ಹೇಳಿದರೆ ರೇಖೆಗಳು ಐಕ್ಯವಾಗಿರ್ತವೆ. ಸೊ ಈ ರೀತಿ ರೇಖೆಗಳು ಐಕ್ಯವಾಗಿರುತ್ತವೆ ಅಂತ ಅಂದು ಬಂದಾಗ ನೋಡಿ, ಈ ರೀತಿ ಗ್ರಾಫ್ ಇದೆ ಅಂತ ಹೇಳಿದ್ರೆ ಈ ಗ್ರಾಫಲ್ಲಿ ಒಂದು ರೇಖೆಯ ಮೇಲೆ ಇನ್ನೊಂದು ರೇಖೆ ಬರುತ್ತೆ ಇದೇ ರೀತಿನೇ ಅಂದಾಗ ಅವುಗಳಿಗೆ ಪರಿಹಾರಗಳು ಕೂಡ ಅಪರಿಮಿತವಾಗಿರ್ತವೆ. ಅಂದರೆ ಅದರ ಅರ್ಥ ಯಾವಾಗ ಎರಡು ಸಮೀಕರಣಗಳನ್ನು ಗ್ರಾಫ್ ಹಾಕಿದಾಗ ನಕ್ಷೆಯಲ್ಲಿ ಬಿಡಿಸಿದಾಗ ಆ ನಕ್ಷೆಯಲ್ಲಿ ಬರುವ ಎರಡೂ ರೇಖೆಗಳು ಒಂದಕ್ಕೊಂದು ಐಕ್ಯಗೊಳ್ಳುತ್ತವೋ ಆಗ ಆ ಎರಡು ಸಮೀಕರಣಗಳಿಗೆ ಅಪರಿಮಿತ ಪರಿಹಾರಗಳಿರುತ್ತವೆ. ಅದರ ಆಧಾರದ ಮೇಲೆ 28ನೇ ಪ್ರಶ್ನೆಗೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗತ್ತೆ. ಓಕೆನಾ? ಸೊ ಈಗ ಸುಮಾರು 10 ಪ್ರಶ್ನೆಗಳೊಂದಿಗೆ ಈ ಒಂದು ಪಾಠದ ಬಹು ಆಯ್ಕೆಯ ಪ್ರಶ್ನೆಗಳನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ದೀನಿ. ಸೊ ಮುಂದಿನ ದಿನಗಳಲ್ಲಿ ಮತ್ತೊಂದು ಪಾಠದ ಬಹು ಆಯ್ಕೆಯ ಪ್ರಶ್ನೆಗಳು ಹೇಗೆ ಬರ್ತವೆ, ಸೊ ಅದನ್ನು ಹೇಗೆ ಅಟೆಂಡ್ ಮಾಡ್ಬೋದು ಅನ್ನೋದಕ್ಕೆ ಸಂಬಂಧಪಟ್ಟಾಗೆ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ. ಈ ಪ್ರಶ್ನೆಗಳನ್ನು ನೀವು ಅಭ್ಯಾಸ ಮಾಡೋದ್ರ ಮುಖಾಂತರ NTSC ಪರೀಕ್ಷೆಯಲ್ಲಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಾಗಿ ಬರ್ತಕ್ಕಂತಹ 20 ಪ್ರಶ್ನೆಗಳನ್ನು ಸುಲಭವಾಗಿ ಅಟೆಂಡ್ ಮಾಡ್ಬೋದು. ಇದರಿಂದ ನೀವು ಕೂಡ ಸ್ಕಾಲರ್ಶಿಪ್ ಪಡಿಬೋದು. ಅದರ ಒಂದು ಸದುಪಯೋಗವನ್ನು ನೀವೆಲ್ಲರೂ ಕೂಡ ಪಡ್ಕೊಳ್ರಿ ಅಂತ ಹೇಳ್ತಾ ಮತ್ತೊಮ್ಮೆ ಇಷ್ಟು ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.